ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸುದೀಪ್ ಫ್ಯಾನ್ಸ್ ವರ್ಸಸ್ ದರ್ಶನ್ ಫ್ಯಾನ್ಸ್ ನ ಸಮರ ಇನ್ನೂ ಕೂಡ ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಮೊನ್ನೆ ರಾಜುಗೌಡ ಕೊಟ್ಟಂತ ಒಂದು ಹೇಳಿಕೆ ಏನಿತ್ತಲ್ಲ, ಸುದೀಪ್ ಅವರ ಅಭಿಮಾನಿಗಳು ಅಂದ್ರೆ ಸುದೀಪ್ ಅವರಿಗೆ ಕಾಂಜಿ ಪಿಂಜಿ ಫ್ಯಾನ್ಸ್ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಸೊ ಈ ಕಾಂಜಿ ಪಿಂಜಿ ಅನ್ನುವಂತ ಮಾತಿದೆಯಲ್ಲ, ಈಗ ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಅವತ್ತು ದರ್ಶನ್ ಪರ, ಇವತ್ತು ಸುದೀಪ್ ಪರ ಮಾತಾಡ್ತಿದ್ದೀರಿ ನೀವು ಅಂತ ಹೇಳಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ರೆ, ಎರಡು ವಿಡಿಯೋಗಳನ್ನ ದರ್ಶನ್ ಫ್ಯಾನ್ಸ್ ಈಗ ಹಂಚ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸುದೀಪ್ ಹೇಳಿಕೆಗೂ ದರ್ಶನ್ ಫ್ಯಾನ್ಸ್ ಕೌಂಟರ್ ಕೊಡ್ತಾ ಇದ್ದಾರೆ. ನೇರವಾಗಿ ಪೈರಸಿ ಅಂತ ಹೇಳ್ಬೋದಿತ್ತಲ್ಲ, ಅದನ್ನ ಬಿಟ್ಟು ಒಂದು ಪಡೆ ಒಳ್ಳೆ ಹೆಸರು ಉಳಿಸ್ಕೊಂಡಿದೀವಿ ಇಂಥ ಮಾತನ್ನ ಯಾಕೆ ಆಡಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಫ್ಯಾನ್ಸ್ ಕುಪಿತರಾಗಿದ್ದಾರೆ. ಪ್ರಮುಖವಾಗಿ ಈಗ ರಾಜುಗೌಡ ಅವರ ಹೇಳಿಕೆ ಬಗ್ಗೆನೂ ಕೂಡ ಹೆಚ್ಚಿನ ಚರ್ಚೆಗಳು ನಡೀತಾ ಇವೆ. ಯಾಕಂದ್ರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಜುಗೌಡ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಸುದೀಪ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಕೆಲವೊಂದಷ್ಟು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬಂದಾಗ ಆಗ ರಾಜುಗೌಡ ಹೇಳಿದ್ರು, ಸುದೀಪ್ ಅವರಿಗೆ ಇಂಥ ಕಾಂಜಿ ಪಿಂಜಿ ಫ್ಯಾನ್ಗಳೇನಿಲ್ಲ, ಅವರ ಫ್ಯಾನ್ಗಳೆಲ್ಲರೂ ಕೂಡ ಒಂದು ಒಳ್ಳೆ ಸ್ಟೇಟಸ್ ಇರೋರು, ಒಳ್ಳೆ ಫ್ಯಾನ್ಗಳಿದ್ದಾರೆ ಅವರಿಗೆ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು. ಸೊ ಈಗ ಅವರು ಅದನ್ನು ಡಿಫೆನ್ಸ್ ಏನು ಹೇಳೋದು ಅಂತ ಹೇಳಿದ್ರೆ, ನಾನು ಬೇರೆ ಯಾರಿಗೂ ಕೂಡ ಕಾಂಜಿ ಪಿಂಜಿ ಅಂತ ಹೇಳಲಿಲ್ಲ, ಸುದೀಪ್ ಅವರಿಗೆ ಯಾರು ಕಾಂಜಿ ಪಿಂಜಿ ಫ್ಯಾನ್ಸ್ ಇಲ್ಲ ಅಂತ ಹೇಳಿದ್ದೀನಿ ಬಿಟ್ರೆ ಬೇರೆ ನಟರಿಗೆ ಇರೋರೆಲ್ಲ ಕಾಂಜಿ ಪಿಂಜಿ ಫ್ಯಾನ್ಸು ಅಥವಾ ಇನ್ನೊಬ್ಬ ಯಾರಿಗೋ ಇರೋರು ಕಾಂಜಿ ಪಿಂಜಿ ಫ್ಯಾನ್ಸು ಅಂತ ನಾನು ಹೇಳಿಲ್ಲ ಅನ್ನುವಂಥದ್ದು ಅವ್ರ ಸಬೂಬು. ಬಟ್ ಇದೇ ವಿಚಾರ ಇಟ್ಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಟ್ರೆಂಡ್ ಮಾಡ್ತಾ ಇದ್ದಾರೆ. ಅದು ದರ್ಶನ್ ಪರ ಅಭಿಮಾನಿಗಳು ಅಂತ ಹೇಳಿಕೊಂಡು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಗಳಿರುತ್ತಲ್ಲ, ಈಗ ನೋಡಿ ಅಲ್ಲಿ ಡಿ ಬಾಸ್ ಅನ್ನುವಂಥದ್ದನ್ನೇ ಒಂದು ಅಕೌಂಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೊಬ್ಬ ಯಾರೋ ಶೇಖರ್ ಅಂತೇಳಿ, ಡಿ ಬಾಸ್ ಹೊರಗೆ ಇರಬೇಕಾದ್ರೆ ಹೆಂಗಸರಾಗಿರ್ತಾರೆ ನೋಡಿ, ದೊಡ್ಡ ಗೆಲುವು ಬೇಕಾದರೆ ಚಿಕ್ಕ ಆಟ ಆಡೋದನ್ನು ನಿಲ್ಲಿಸಬೇಕು ಅಂತ ಒಂದಷ್ಟು ಜನ ಪೋಸ್ಟ್ ಮಾಡ್ತಾರೆ. ಸೊ ಹೀಗೆ ಮತ್ತಷ್ಟು ಈ ಸ್ಟಾರ್ ವಾರ್ ಮುಂದುವರೆದಿದೆ. ಹಾಗಾದ್ರೆ ಈ ಸ್ಟಾರ್ ವಾರ್ ಜೊತೆಗೆ ರಾಜುಗೌಡ ಅವರ ಹೇಳಿಕೆ ಯಾಕೆ ಇಷ್ಟೊಂದು ಸಂಚಲನಕ್ಕೆ ಕಾರಣವಾಗ್ತಾ ಇದೆ? ಮೊನ್ನೆ ಕಾರ್ಯಕ್ರಮದಲ್ಲಿ ರಾಜುಗೌಡ ಏನು ಹೇಳಿದ್ರು, ಹಾಗೆ ರಾಬರ್ಟ್ ಇವೆಂಟ್ ವೇಳೆ ಅವ್ರು ಏನು ಮಾತಾಡಿದ್ರು, ಬನ್ನಿ ನೋಡೋಣ. ರೆಡಿ ಇದ್ದೀರಾ? ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಅಲ್ಲಿ ಆಂಧ್ರದಾಗ ಇಷ್ಟು ಜೋರು ಕೂಗಿದ್ರು, ಇನ್ನು ನಮ್ಮ ಹುಬ್ಬಳ್ಳಿ ಕೂಗ್ಲಿಲ್ಲ ಅಂದ್ರೆ ಹೆಂಗ? ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಅದು ಹುಬ್ಬಳ್ಳಿ ಅಂದ್ರೆ ಎಂತದ್ರು, ಗಂಡು ಮೆಟ್ಟಿದ ನಾಡು. ಆ ಗಂಡು ಮೆಟ್ಟಿನ ನಾಡಿಗೆ ಬಂದಂತ ನಮ್ಮ ರಾಬರ್ಟ್, ನಮ್ಮ ನೆಚ್ಚಿನ ಅಣ್ಣ ಅಂತ ದರ್ಶನ್ ಅಣ್ಣನಿಗೆ ಹೃದಯಪೂರ್ವ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ದರ್ಶನ್ ಅಣ್ಣ, ಒಂದು ಮಾತ್ರ ಹೇಳ್ತೇವೆ, ನೀ ಇಲ್ಲಿ ಮೇಲೆ ಬಂದಂದ್ರೆ ಇನ್ನೂ ಒಳ್ಳೇದಾಗ್ತದ. ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಆ ಭಕ್ತರು ಕರೆದ್ರೆ ಆ ಆಂಜನೇಯ ಬರ್ತಾನೆ, ಈ ಫ್ಯಾನ್ಸ್ ಕರೆದ್ರೆ ಡಿ ಬಾಸ್ ಬರ್ತಾರೆ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲ ಅಂತ ವೇದಿಕೆ ಮುಖಾಂತರ ಇಚ್ಛೆ ಪಡ್ತಾನೆ. ಯಾಕಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದ್ರೆಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಹೌದು ದಾದಾ, ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ ದಾದಾ. ಹಂಗಾಗಿ ಮಾರ್ಕ್ ಫಿಲಿಂನ ನೀವೆಲ್ಲರೂ ನೋಡ್ಲೇಬೇಕು. ಈ ಫಿಲಿಂನ ಯಶಸ್ವಿಯಾಗಿ ಮಾಡಲೇಬೇಕು. ಯಾವತ್ತು ನಮ್ಮ ಸುದೀಪ್ ಅಣ್ಣನಿಗೆ ಫ್ಯಾನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾರು ಕೈ ಬಿಟ್ರು ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಫ್ಯಾನ್ಸ್ಗೋಸ್ಕರ ಇಷ್ಟು ಕಷ್ಟಪಟ್ಟು 4.5 ತಿಂಗಳಾಗಿ ಫಿಲಿಂ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸುದೀಪ್ ಅಣ್ಣನ ಜೊತೆಗೆ ನಿಂದಿರ್ತೇವೆ. ತಾವೆಲ್ಲರೂ ನಿಂತು ಆ ಸುದೀಪ್ ಅಣ್ಣಗೆ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತಾನೆ.
ಸೊ ಹೀಗೆ ರಾಜು ಗೌಡ ಎರಡೆರಡು ಹೇಳಿಕೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಬಟ್ ಇದೇನು ಹೊಸ್ತು ಅಥವಾ ಇದರಲ್ಲೇನೋ ವಿಶೇಷ ಇದೆ ಅನ್ನುವಂಥದ್ದನ್ನ ನೋಡುವಂಥದ್ದು ಕಷ್ಟ ಸಾಧ್ಯ. ಯಾಕಂದ್ರೆ ಆಗಿನ ಟೈಮ್ ಬೇರೆ, ಆಗಿನ ಸಿಚುವೇಶನ್ ಬೇರೆ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಜಗಿನ್ ಕೂಡ ಜಾಯ್ನ್ ಆಗಿದ್ದಾರೆ. ಎಸ್ ಜಗಿನ್, ನಾನು ಅದೇ ಹೇಳ್ತಾ ಇದ್ದೆ, ಲಾಸ್ಟ್ ಟೈಮ್ ಅದು ರಾಬರ್ಟ್ ಟೈಮಲ್ಲಿ, ಆವಾಗ ಆ ಪ್ರಮೋಷನಲ್ ಟೈಮಲ್ಲಿ ರಾಜು ಗೌಡ ಅವರು ಹಾಗೆ ಮಾತಾಡಿದ್ರು, ಡಿ ಬಾಸ್ ಪರವಾಗಿ ಅವರಲ್ಲಿ ಮಾತಾಡಿದ್ರು. ನಾವು ಗಮನಿಸ್ಬೋದು ಆ ಇವೆಂಟ್ನಲ್ಲಿ ಉಮಾಪತಿಯವರು ಕೂಡ ಇದ್ದಾರೆ. ಸೊ ಬದಲಾದ ಸನ್ನಿವೇಶದಲ್ಲಿ ಅದಾದ್ಮೇಲೆ ಉಮಾಪತಿ ಮತ್ತೆ ದರ್ಶನ್ ಅವರ ಸಂಬಂಧ ಹೇಗಾಯ್ತು ಅನ್ನೋದು ಕೂಡ ಗೊತ್ತು. ಹೇಳಿ ಕೇಳಿ ರಾಜುಗೌಡ ಕೂಡ ಒಬ್ಬ ಪೊಲಿಟಿಷಿಯನ್. ಸೊ ಹಾಗಾಗಿ ಅವತ್ತು ದರ್ಶನ್ ಪರ ಮಾತಾಡಿದ್ರು, ಇವತ್ತು ಸುದೀಪ್ ಪರ ಮಾತಾಡಿದ್ರು ಅಂದ ತಕ್ಷಣ ಏನೋ ಬೇರೆ ಬೇರೆ ಇದೆ, ಡಿಫ್ರೆನ್ಸಸ್ ಇದೆ ಅನ್ನುವಂಥದ್ದನ್ನು ಹೇಳೋದು ಖಂಡಿತವಾಗ್ಲೂ ಕಷ್ಟ ಸಾಧ್ಯ. ಬಟ್ ಸ್ಟಿಲ್ ಮೊನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ರಾಜುಗೌಡ ಅವರು, ಈ ಕಾಂಜಿ ಪಿಂಜಿ ಅನ್ನುವಂಥದ್ದು ಅವ್ರು ಯಾರನ್ನು ಉದ್ದೇಶಿಸಿ ಹೇಳದೇ ಇದ್ರು ಕೂಡ, ಸುದೀಪ್ ಅವರಿಗೆ ಇಲ್ಲ ಆ ಥರದವರು ಅಂತ ಹೇಳಿದ್ರು ಕೂಡ, ಅದು ಹೇಗೀಗ ವಿವಾದ ಆಗ್ತಾ ಇದೆ. ಸೊ ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಇದನ್ನು ತಗೊಳ್ತಾ ಇದ್ದಾರೆ ಜಗಿನ್? ರೆಹಮಾನ್, ಖಂಡಿತ ಅಂದ್ರೆ ಒಂದಿಷ್ಟು ಬದಲಾದ ಸಂದರ್ಭದಲ್ಲಿ, ಆಯಾ ಸಂದರ್ಭದಲ್ಲಿ ಆಡಿರ್ತಕ್ಕಂತಹ ಮಾತುಗಳು ಈಗಿನ ಪರಿಸ್ಥಿತಿಗೆ ಟ್ರೋಲ್ ಆಗ್ತಾ ಇರ್ತಕ್ಕಂಥದ್ದು, ಮತ್ತೆ ಹಳೆಯ ವಿಚಾರಗಳನ್ನ ಕೆದಕ್ತಾ ಇರ್ತಕ್ಕಂಥದ್ದು ಈಗ ಮೊನ್ನೆಯಿಂದ ನಡೀತಾ ಇರ್ತಕ್ಕಂತಹ ಬೆಳವಣಿಗೆ. ಯಾಕಂತಂದ್ರೆ ಸಹಜವಾಗಿ ಸುದೀಪ್ ಅವರು ಯುದ್ಧದ ಹೇಳಿಕೆಯನ್ನ ಕೊಟ್ಟರು, ಮಾತಿಗೆ ಭದ್ರಾಗಿ ಅನ್ನುವಂತ ಮಾತನ್ನ ಆಡಿದ್ರು. ಅದರ ಪ್ರಕಾರವಾಗಿ ಏನಂತಂದ್ರೆ ಡಿ ಬಾನ್ಸ್ ಮತ್ತೆ ಸುದೀಪ್ ಅವರ ಫ್ಯಾನ್ಸ್ ನಡುವೆ ವಾರ್ ನಡೀತಾ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಕೂಡ ನಿಂತಿಲ್ಲ. ನಿನ್ನೆ ಅಷ್ಟೇ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಿಗೆ ಮಾತಾಡೋ ಮುಖಾಂತರ ಸುದೀಪ್ ಅವರು ಸ್ಪಷ್ಟನೆಯನ್ನು ಕೊಡುವಂತ ಪ್ರಯತ್ನವನ್ನೇ ಮಾಡಿದ್ರು. ಬಟ್ ಆದ್ರೆ ದರ್ಶನ್ ಫ್ಯಾನ್ಸ್ಗೆ ಈಗ ಅದನ್ನ ಅರಗಿಸಿಕೊಳ್ಳಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂತಂದ್ರೆ ರಾಜುಗೌಡರು ಹೇಳಿರ್ತಕ್ಕಂಥದ್ದು ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ, ಸುದೀಪ್ ಅವ್ರ ಫ್ಯಾನ್ಸ್ ಅನ್ನುವಂತ ಮಾತೇನಿದೆಯೋ ಅದಕ್ಕೆ ಇವತ್ತು ಏನಂತಂದ್ರೆ ರಾಬರ್ಟ್ ಟೈಮ್ ನಲ್ಲಿ ದರ್ಶನ್ ಅವ್ರ ಜೊತೆಗಿದ್ದಂತಹ ವಿಡಿಯೋವನ್ನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ದರ್ಶನ್ ಅವರ ಫ್ಯಾನ್ಸ್. ಯಾಕಂತಂದ್ರೆ ಅವತ್ತು ಇವರು ದರ್ಶನ್ ಅವ್ರ ಜೊತೆಗಿದ್ರು, ಇವತ್ತು ಸುದೀಪ್ ಅವ್ರ ಜೊತೆಗಿದ್ದು ಹೀಗೆ ಮಾತನಾಡ್ತಿದ್ರು ಅನ್ನುವಂಥ ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ದೊಡ್ಡ ಗೆಲುವು ಬೇಕಾದ್ರೆ ಚಿಕ್ಕ ಆಟವನ್ನ ನಿಲ್ಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಸುದೀಪ್ ಅವರು ನಿನ್ನೇನೋ ಒಂದಿಷ್ಟು ಅಂದ್ರೆ ಈ ಒಂದು ವಿವಾದ ತಣ್ಣಗಾಗುವಂತಹ ಪ್ರಯತ್ನಕ್ಕೆ ಬೇಕಾದಂತಹ ಮಾತುಗಳನ್ನ ಆಡಿದ್ರು. ಅದನ್ನು ಕೂಡ ಈಗ ಅವರು ರಿಸೀವ್ ಮಾಡ್ಕೊಳ್ಳಿಕ್ಕೆ ಸದ್ಯಕ್ಕೆ ತಯಾರಿಲ್ಲ. ಸೊ ನಾಳೆ ಕೂಡ ಒಂದಿಷ್ಟು ಬೇರೆ ರೀತಿಯಲ್ಲಿ ಸಂಭ್ರಮಿಸಕ್ಕೆ ತಯಾರಾಗ್ತಕ್ಕಂಥ ಬೆಳವಣಿಗೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಅಂತಂದ್ರೆ ಕೆಲವರು ಚಿತ್ರೋದ್ಯಮದ ಗಣ್ಯರು, ನಿರ್ಮಾಪಕರು, ನಟರು ಕೂಡ ಈ ಒಂದು ವಿವಾದಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಅಂದ್ರೆ ಪೈರಸಿ ಅನ್ನುವಂಥದ್ದು ಹಿಂದಿನಿಂದಲೂ ಕೂಡ ಇದೆ, ಬಟ್ ಅದಕ್ಕೆ ಈ ವಾರ್ ಅವಶ್ಯಕತೆ ಇಲ್ಲ, ಅದನ್ನ ತಡೆಯುವಂತ ಪ್ರಯತ್ನ ಆಗಬೇಕು. ಎಲ್ಲಾ ನಟರು ಒಗ್ಗಟ್ಟಾದ್ರೆ ಇದನ್ನ ತಡೆಯಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ರೆಹಮಾನ್, ಎಸ್, ಥ್ಯಾಂಕ್ ಯು ಜಗಿನ್. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.